ಹಾಯ್ ಗೈಸ್, ನಾನು ನಿಮ್ಮ ಹಿವನ್ ಕವಿತಾ. ನಾವಿವತ್ತು ಯಾವ ಪ್ಲೇಸಿಗೆ ಬಂದಿದ್ದೀವಿ ಅಂತ ಹೇಳಿದ್ರೆ ಹಳಿಕಲ್ ಫೇರಿ ಪೊಳ ಅಂತೆ. ಸೊ ಪೊಳ ಅಂತ ಹೇಳಿದ್ರೆ ಕನ್ನಡದಲ್ಲಿ ನದಿ, ಓಕೆ, ಹೊಳೆ ಅಂತ ಹೇಳ್ತಾರಲ್ವ. ಸೊ ಅದಕ್ಕೆ ಮಲಯಾಳದಲ್ಲಿ ಪೊಳ ಅಂತ ಹೇಳ್ತಾರೆ. ಸೊ ನಾವು ಇವಾಗ ಆ ಪ್ಲೇಸಿಗೆ ಬಂದಿದ್ದೀವಿ. ಹಾಗೆಯೇ ನೋಡಿ, ಅಲ್ಲಿ ಬೋಟ್ ಎಲ್ಲ ಹೋಗ್ತಾ ಇದೆ, ಅದು ಮೀನು ಹಿಡಿಯೋ ಬೋಟ್ ಆಯಿತಾ. ಸೊ ಹಾಗೆಯೇ ನಾವು ಇವಾಗ ಬೋಟಲ್ಲಿ ಹೋಗಿ ಬರೋಣ ಅಂತ ಇದ್ವಿ. ಬಟ್ ಈ ಪ್ಲೇಸಲ್ಲಿ ಏನೋ ಸ್ವಲ್ಪ ಪ್ರಾಬ್ಲಮ್ ಇದೆ, ಹಾಗಾಗಿ ಎಲ್ಲಿಗೆ ಬೋಟ್ ಬರಲ್ಲ ಅಂತ ಹೇಳಿದ್ರು. ಸೊ ಹಾಗಾಗಿ ನಾವು ಇವಾಗ ನೆಕ್ಸ್ಟ್ ಪ್ಲೇಸಿಗೆ, ಬೇರೆ ಪ್ಲೇಸ್ ಇದೆ, ಆ ಪ್ಲೇಸಿಗೆ ಹೋಗ್ತಾ ಇದ್ದೀವಿ. ಸೊ ನೋಡಿ, ಹಾಗೇ ಹೋಗ್ತಾ ಇದ್ದೀವಿ ನಾವು ಇವಾಗ. ಹಾಗೆಯೇ ಇನ್ನೊಂದು ನಿಮಗೆ ತೋರಿಸ್ಕೊಡ್ಬೇಕಂತ ಹೇಳಿದ್ರೆ, ಇಲ್ಲಿ ಬೋಟ್ ಏನಾದರೂ ಹಾಳಾದರೆ ಉಂಟಲ್ವಾ, ಅದೆಲ್ಲ ಇಲ್ಲೇ ಫುಲ್ ಸರಿ ಮಾಡ್ತಾರಂತ. ರಿಪೇರಿ ಏನಾದರೂ ಆದರೆ ಎಲ್ಲ ರೆಡಿ ಮಾಡೋದು ಇಲ್ಲೇ. ಮತ್ತು ಬೋಟ್ ಬಂದು ಇಲ್ಲಿ ಸ್ಟಾಪಾಗಿ, ಈಗ ಮೀನೆಲ್ಲ ಹಿಡಿತಾರಲ್ವ, ಸೊ ಆ ಪ್ಲೇಸ್ ಇದು ಬೋಟೆಲ್ಲ ಬಂದು ನಿಲ್ಲೋದು. ಎಷ್ಟು ಸ್ಮೆಲ್ ಇದೆ ಅಂತ ಹೇಳಿದ್ರೆ ಸಖತ್ತು ಸ್ಮೆಲ್ ಇದೆ ಮೀನುದೆಲ್ಲ. ಆದರೆ ನೋಡ್ಲಿಕ್ಕೆ ಒಂಥರ ಚೆನ್ನಾಗಿದೆ. ನೋಡಿದ್ರಲ್ವ ಅಲ್ಲಿ ಕಂಬಿ ಎಲ್ಲ ಕಾಣ್ತಾ ಇದ್ದಲ್ವಾ. ಸೊ ಅದ್ಮೇಲಿಂದ ಹಿಂಗೆ ಬೋಟೆಲ್ಲ ಹೋಗುತ್ತೆ, ಇಲ್ಲೇ ಬಂದು ಸ್ಟಾಪ್ ಆಗುತ್ತೆ. ಇಲ್ಲೇ ಅಂತಲ್ಲ, ಬೇರೆ ಪ್ಲೇಸು ಇದೆ, ಆದರೆ ಇದೇ ಪ್ಲೇಸಲ್ಲಿ ಬೇರೆ ಬೇರೆ ಸ್ಟಾಪ್ ಇದೆ, ಓಕೆನಾ. ಹಾಗೆಯೇ ನೋಡಿದ್ರಲ್ವ ಹೇಗಿದೆ ಅಂತ ಹೇಳ್ಬಿಟ್ಟು. ಆದರೆ ಫುಲ್ ಮೀನದೇ ಸ್ಮೆಲ್ಲು, ಇಲ್ಲಿ ತುಂಬ ಸ್ಮೆಲ್ ಇದೆ. ಎಷ್ಟು ಸೊಳ್ಳೆ ಇದೆ ಅಂತ ಹೇಳಿದ್ರೆ, ಮಸ್ಕಿಟೋ ತುಂಬ ಅಂದರೆ ತುಂಬ ಇದೆ. ಕಾಲಿಗೆಲ್ಲ ಹಂಗೇ ಕಚ್ತಾ ಇತ್ತು. ಹಾಗೆಯೇ ನಾವು ಏನಂತ ಹೇಳಿದ್ರೆ ತುಂಬ ದಿವಸ ಆಯಿತು ಸ್ವಲ್ಪ ಹೊರಗಡೆ ಎಲ್ಲಿಗೂ ಹೋಗಿಲ್ಲ. ಸ್ವಲ್ಪ ಏನೋ ಒಂದು ಬ್ಯುಸಿ ಇದ್ದ ಕಾರಣ ಹೊರಗಡೆ ಎಲ್ಲಿ ಹೋಗಿಲ್ಲಲ್ವ. ಸೊ ಹಾಗೆ ಸುತ್ತಾಡ್ಕೊಬರೋಣ ಅಂತ ಹೇಳ್ಬಿಟ್ಟು ಈ ಪ್ಲೇಸ್ಗೆ ನಾನು ಬಂದಿರಲಿಲ್ಲ. ನಾನು ಸಹ ಇದು ಮೊದಲನೇ ಟೈಮ್ ನಾನು ಇಲ್ಲಿಗೆ ಬಂದಿರೋದು. ಸೊ ನನಗಂತೂ ತುಂಬ ಇಷ್ಟ ಆಯಿತು. ಬಟ್ ಇಲ್ಲಿಗೆ ಬೋಟ್ ಬರಲ್ಲ, ನೆಕ್ಸ್ಟ್ ಸ್ಟಾಪ್ ಇದೆ, ಅಲ್ಲಿಗೆ ಹೋಗ್ಬೇಕಂತ ಹೇಳಿದ್ರು. ಸೊ ಅಲ್ಲಿಗೆ ಇವಾಗ ಹೋಗ್ಲಿಕ್ಕೆ ಅಂತ ರೆಡಿ ಆಗ್ತಿದ್ವಿ. ಹಾಗೆಯೇ ನಿಮಗೆ ಇದು ಹೇಗಿದೆ ಅಂತೇಳಿ, ಇಲ್ಲಿರೋ ಪ್ಲೇಸ್ ಹೇಗಿದೆ ಅಂತ, ಬೋಟೆಲ್ಲ ರಿಪೇರಿ ಎಲ್ಲ ಮಾಡ್ತಾರಲ್ವ. ಸೊ ಈ ಪ್ಲೇಸ್ ನಿಮಗೆ ತೋರಿಸೋಣ ಅಂತ ಹೇಳ್ಬಿಟ್ಟು ಇಲ್ಲಿಗೆ ಬಂದೆ. ಇದನ್ನು ಈಗ ನೀವು ನೋಡ್ತಾ ಇದ್ದೀರಲ್ವ, ಸೊ ಹೇಗಿದೆ ಅಂತ ಹೇಳ್ಬಿಟ್ಟು. ಹಾಗೆಯೇ ಇವಾಗ ನೋಡಿ ಹೋಗ್ತಾ ಇದ್ದೀವಿ, ನೆಕ್ಸ್ಟ್ ಸ್ಟಾಪಿಗೆ ಹೋಗ್ತಾ ಇದ್ದೀವಿ. ಸೊ ಅಲ್ಲಿಗೆ ಬೋಟ್ ಬರುತ್ತೆ ಅಂತ ಹೇಳಿದ್ರು. ಆ ಬೋಟ್ ಬರೋಕ್ಕಿಂತ ಮುಂಚೆ ನಾವು ಹೋಗಿ ತಲುಪಬೇಕು. ಸೊ ನಾವಿವಾಗ ಬಂದು ತಲುಪಿದ್ವಿ, ಇದು ನೆಕ್ಸ್ಟ್ ಸ್ಟಾಪ್. ಮೊದಲು ನಾನು ಹೇಳಿದಾಗೆ ಅಲ್ಲಿ ಏನೂ ಪ್ರಾಬ್ಲಮ್ ಇದೆ, ಅಲ್ಲಿಗೆ ಬೋಟ್ ಬರಲ್ಲ ಅಂತ ಹೇಳಿದ್ರಲ್ವ. ಸೊ ಹಾಗೆ ಅಲ್ಲಿ ರೆಡಿ ಮಾಡ್ತಾ ಇದ್ದಾರಂತೆ, ಹಾಗೆ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಸ್ಟಾಪಿಗೆ ಬಂದು. ಸೊ ನೋಡಿ, ನಾವಿಲ್ಲಿ ನಿಂತ್ಕೊಂಡಿದ್ದೀವಿ, ವೆಯ್ಟ್ ಮಾಡ್ತಾ ಇದ್ದೀವಿ. ಅಲ್ಲಿ ನೋಡಿದ್ರಲ್ವ, ಅಲ್ಲಿ ಏನು ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು, ಬೋಟು ನಿಂತಿದಲ್ವ, ಅಲ್ಲಿ ಬೋಟಿಗೆ ಇದು ಮೀನೆಲ್ಲ ಹಿಡಿತಾರಲ್ವ, ಐಸ್, ಹಾಗೆ ಐಸೆಲ್ಲ ಅವರಿಗೆ ಕೊಡ್ತಾ ಇದ್ದಾರೆ. ಬೋಟಲ್ಲಿ ನೋಡಿ ಕೊಡ್ತಾ ಇದ್ದಾರೆ, ಹಾಕ್ತಾ ಇದ್ದಾರೆ ಕಾಣಿಸುತ್ತೆ, ಏನು ಕಾಣಿಸ್ತಾ ಇಲ್ಲ ಅಷ್ಟು. ನೋಡಿ ಅಲ್ಲಿ ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ. ಹಾಗೆಯೇ ನಾವಿಲ್ಲಿ ನಮ್ಮ ಬೋಟ್ ಬರಲಿ ಅಂತೇಳ್ಬಿಟ್ಟು ನಾವು ವೆಯ್ಟ್ ಮಾಡ್ತಾ ಇದ್ದೋ. ನೋಡಬೇಕಾದ್ರೆ ಇನ್ನೊಂದು ಮೀನಿನ ಬೋಟ್ ಬರ್ತಾ ಇದೆ. ಅದು ನೋಡಲಿಕ್ಕೆ ಎಷ್ಟು ಚೆನ್ನಾಗಿದೆ ಗೊತ್ತಾ. ನಮಗೆ ಇಲ್ಲಿಂದ ನೋಡ್ಬೇಕಾದ್ರೆ ಹತ್ತಿರದಲ್ಲಿ ಕಾಣಿಸುತ್ತೆ, ನಾನು ವೀಡಿಯೋ ಮಾಡಬೇಕಾದ್ರೆ ಸ್ವಲ್ಪ ದೂರದಲ್ಲಿರುವಾಗೇ ಕಾಣಿಸ್ತಾ ಇತ್ತು. ಹಾಗೇನೋ ನೋಡಲಿ ಇಲ್ಲಿ ಕೂತ್ಕೊಂಡಿದ್ದಾರಲ್ಲ, ಒಂದು ರೆಡ್ ಕಲರ್ ಶರ್ಟ್ ಆಗಿಬಿಟ್ಟು, ಅವರು ಸುಮ್ಮನೆ ಕೂತ್ಕೊಂಡಿಲ್ಲ, ಅವರು ಮೀನು ಇಡ್ಲಿಕ್ಕೆ ಅಂತ ಹೇಳ್ಬಿಟ್ಟು ಅಲ್ಲಿ ಕೂತ್ಕೊಂಡಿದ್ದಾರೆ. ಒಂದು 5-6 ಮೀನು ಸಿಕ್ಕಿದೆ ಅವರಿಗೆ, ನಾವು ಹೋಗಿ ನೋಡ್ದು. ನೋಡಿ ಆಚೆ ಕಡೆಯಿಂದ ಒಂದು ಬೋಟ್ ಬರ್ತಾಯಿದೆ, ಅದು ಅಷ್ಟೇ. ಈಗೆಲ್ಲ ಮೀನು ಹಿಡಿದುಬಿಟ್ಟು ನಾನು ನೆಕ್ಸ್ಟ್ ತೋರಿಸ್ತೀನಿ ಯಾವ ಪ್ಲೇಸ್ ಅಂತ. ಇಲ್ಲಿಗೆ ಅದು ಚೆಂದ ಕಾಣಿಸಲ್ಲ, ಈಗ ಬೋಟಲ್ಲಿ ಹೋದರೆ ನೋಡಲಿಕ್ಕೆ ಸಿಗುತ್ತೆ ಅಂತ ಹೇಳಿದ್ರು. ಸೊ ನಾನು ಆವಾಗ ಹೇಳ್ತೀನಿ, ಓಕೆನಾ. ನೋಡಿ, ಜೈ ಶ್ರೀರಾಮ್, ಅಲ್ಲಿ ನೋಡಿದ್ರೆ ಬಾವುಟ ಜೈ ಶ್ರೀರಾಮ್ ಅಂತ ಇದೆ. ಹಾಗೆಯೇ ಆ ಬೋಟ್ನವರು ಟಾಟಾ ಅಂತ ಮಾಡ್ಕೊಂಡು ಹೋದ್ರು. ನಾ ಇಲ್ಲಿ ವೀಡಿಯೋ ಮಾಡಬೇಕಾದ್ರೆ ಟಾಟಾ ಅಂತ ಮಾಡಿದ್ರು. ನೋಡಿ, ಜೈ ಶ್ರೀರಾಮ್ ನೋಡಿದ್ರಲ್ವಾ, ಹೋಗ್ತಾ ಇದೆ. ಮೀನೆಲ್ಲ ಹಿಡಿದ್ಬಿಟ್ಟು ಅಲ್ಲಿ ಒಂದು ಪ್ಲೇಸ್ ಇದೆ, ನಾನು ನಿಮಗೆ ತೋರಿಸ್ತೀನಿ, ಮೀನು ಹಿಡಿದ್ಬಿಟ್ಟು ಯಾವ ಪ್ಲೇಸಲ್ಲಿ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಹಾಗೆಯೇ ನಾವು ನಮ್ಮ ಬೋಟಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೋ. ನೋಡಬೇಕಾದ್ರೆ ನೋಡಿ, ಇಲ್ಲಿ ಮೇಲ್ಗಡೆ ಒಂದು ಮೀನು ನೋಡಿದ್ರಲ್ವಾ, ಎಷ್ಟು ಚೆನ್ನಾಗಿದೆ ಗೊತ್ತಾ. ನನಗಂತೂ ಹಿಡಿಬೇಕು ಅಂತ ಆಸೆ ಇತ್ತು, ಬಟ್ ಹೇಗೆ ಹಿಡಿಯೋದು, ಹಾಗೆಯೇ ನಿಂತ್ಕೊಂಡು ನೋಡ್ತಾ ಇದ್ದೋ. ಅಷ್ಟು ಹೊತ್ತಿಗೆ ನಮ್ಮ ಬೋಟ್ ಬಂತು, ನಾವಿವಾಗ ಹೋಗೋ ಟೈಮ್ ಬಂತು. ಸೊ 7 o'clock ಇಲ್ಲಿಂದ ಹೋದರೆ ರಿಟರ್ನ್ ಬಂದು ತಲುಪಬೇಕಾದ್ರೆ 7:30 ಆಗುತ್ತೆ. 1/2 hour ಮಾತ್ರ, ಒಬ್ಬರಿಗೆ 10 rupees ಅಂತೆ, ಆಯಿತಾ. ಹಾಗೆ ನಾನು, ನಮ್ಮ ಹಸ್ಬೆಂಡು ಮತ್ತು ಮಗುಗೇನು ಅವ್ರು ದುಡ್ಡೇನು ತೊಗೊಂಡಿಲ್ಲ, ನನಗೆ ಮತ್ತು ನಮ್ಮ ಹಸ್ಬೆಂಡಿಗೆ ಇಬ್ಬರಿಗೆ 20 ರೂಪಾಯಿ ತೊಗೊಂಡ್ರು. ನೋಡಿ, ನಮ್ಮ ಬೋಟ್ ಹತ್ರ ಬಂದು ತಲುಪ್ತು. ಸೊ ಇವಾಗ ಈ ಬೋಟೆಲ್ಲ ಹತ್ಕೊಂಡು ಹಾಗೇ ನಾವು ಒಂದು ಟ್ರಿಪ್ ಹೋಗಿ ಬರ್ತೀವಿ. ನೋಡಿ, ಹತ್ರ ಬಂದು ತಲುಪಿತು, ಇನ್ನೇನು ಹೋಗಿ ಹತ್ತೋದೇ ಒಂದು ಬಾಕಿ. ಇದು ಕೇರಳದಲ್ಲಿ ಫಸ್ಟ್ ಟೈಮ್ ನಾನು ಬೋಟಲ್ಲಿ ಹೋಗ್ತಿರೋದು. ನೋಡೋಣ ಹೇಗಿರುತ್ತೆ ಎಕ್ಸ್ಪೀರಿಯೆನ್ಸ್ ಅಂತ, ಓಕೆನಾ. ನೋಡಿ, ಎಲ್ಲರೂ ಇಳಿತಾ ಇದ್ದಾರೆ. ಅವ್ರು ಇಳ್ದಾದ್ಮೇಲೆ ನಾವು ಇವಾಗ ಹೋಗ್ತಾ ಇರ್ತೀವಿ. ನೋಡಿ, ಕೆಲಸ ಬಿಟ್ಟು ಅವರು
ಸುಮ್ಮನೆ ಬಸ್ ಗೀಸ್ ಅಂತ ಹೇಳ್ಕೊಂಡು ಬರ್ತಾರಲ್ವಾ, ಆಟೋದಲ್ಲಿ ಬರ್ತಾರಲ್ವಾ, ಸೊ ಅವ್ರು ಅದಕ್ಕಿಂತ ಬೋಟಲ್ಲೇ ಬಂದರೆ ಒಂದು 10 ರೂಪಾಯಿ ಕೊಟ್ಟು ಬರ್ಬೋದಲ್ವ ಅಂತ ಹೇಳ್ಬಿಟ್ಟು 10 ರೂಪಾಯಿ ಕೊಟ್ಬಿಟ್ಟು ನೋಡಿ ಕೆಲಸ ಬಿಟ್ಟು ಬರ್ತಾ ಇದ್ದಾರೆ. ಹಾಗೆಯೇ ನಾವಿವಾಗ ಬೋಟ್ ಒಳಗೆ ಹೋಗ್ತಾ ಇದ್ದೀವಿ. ನೋಡೋಣ ನಮ್ಮ ಪ್ರವೇಶ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ಎಕ್ಸೈಟ್. ನಾನಂತೂ ಹೀಗೋಗಿ ನಾನಿಂತೂ ಸೈಡಲ್ಲಿ ಕೂತ್ಕೊಳ್ಳೋದು, ಯಾಕಂತ ಹೇಳಿದ್ರೆ ನನಗೆ ನೋಡಬೇಕಲ್ವಾ ಹೇಗಿರುತ್ತೆ ಎಕ್ಸ್ಪೀರಿಯೆನ್ಸ್ ಅಂತ ಹೇಳ್ಬಿಟ್ಟು. ನಮ್ಮ ಹಸ್ಬೆಂಡ್ಗೆ ಹೇಳ್ದೆ ನಾನು ಸೈಡಲ್ಲಿ ಕೂತ್ಕೊಳ್ತೀನಿ ಅಂತ ಹೇಳಿದೆ, ನೀರೆಲ್ಲ ನೋಡಬೇಕು ಅಂತ ಹೇಳ್ಬಿಟ್ಟು. ಹಾಗೆಯೇ ಇನ್ನು 7:30ಗೆ ಹೊರಡ್ತೀವಿ ಅಂತ ಹೇಳಿದ್ರು ಅವರು. ಅದಕ್ಕೆ ನಾವು ಈಗ ಬಂದು ನಾವಿಲ್ಲಿ ಕೂತ್ಕೊಂಡಿದ್ದೀವಿ. ನೋಡಬೇಕಾದ್ರೆ ಯಾರು ಇಲ್ಲ ಅಂತ ಯೋಚನೆ ಮಾಡಬೇಡಿ. ಈಗ ಒಬ್ಬೊಬ್ಬರಾಗಿ ಬಂದು ಎಲ್ಲರೂ ಬೋಟಲ್ಲಿ ನೋಡಿ ಎಲ್ಲರೂ ಬಂದು ಕೂತ್ಕೊಂಡ್ರು. ಹಾಗೆಯೇ ಎಲ್ಲರೂ ಬಂದು ಕೂತ್ಕೊಳ್ತಾ ಇದ್ದಾರೆ. ನೋಡಿ ನನ್ನ ಪುಟಾಣಿ ಮಗ ನೋಡಿ, ಅವನಿಗಂತೂ ಹೊರಗಡೆ ಹೋಗೋದಂದ್ರೆ ತುಂಬ ಇಷ್ಟ. ಅದು ಹೆಂಗೆ ಅಂತ ಗೊತ್ತಿಲ್ಲ, ಅಷ್ಟು ಸಣ್ಣವನಿಗೆ ಹೊರಗಡೆ ಹೋಗೋದಂದ್ರೆ ಬೇಗ ಗೊತ್ತಾಗ್ಬಿಡುತ್ತೆ. ನೋಡಿದ್ರಲ್ವಾ, ನೋಡಿದ್ರ ನನ್ನ ಮಗನ ನೋಡಿ, ನಮ್ಮ ಹಸ್ಬೆಂಡ್ ಮಗುನ ಎತ್ಕೊಂಡಿದ್ದಾರೆ. ನಾವು ವ್ಲಾಗ್ ಮಾಡ್ತಾಯಿದ್ದೀನಿ. ನಾನು ಆಗಲೇ ಹೇಳ್ದೆ ಅಲ್ವಾ, ಮೀನು ಹಿಡ್ಕೊ ಬಂದು ಯಾವ ಪ್ಲೇಸಲ್ಲಿ ಸ್ಟಾಪ್ ಆಗುತ್ತೆ ಅಂತ ಹೇಳ್ದೆ ಅಲ್ವಾ. ನೋಡಿ ಇದೇ ಪ್ಲೇಸಲ್ಲಿ ಸ್ಟಾಪ್ ಆಗುತ್ತೆ. ಹಿಡ್ಕೊಂಡು ಬಂದಿರೋ ಮೀನನ್ನೆಲ್ಲ ಇಲ್ಲಿ ಶಿಫ್ಟ್ ಮಾಡ್ತಾರೆ. ಹಾಗೆಯೇ ಮತ್ತು ಐಸ್ ಪ್ಯಾಕ್ ಅವ್ರಿಗೆ ಬೇಕಲ್ವ ಐಸ್, ಮತ್ತು ಹಾಗೇನೆ ಐಸೆಲ್ಲ ತುಂಬಿಕೊಂಡು ಮತ್ತೆ ಮೀನು ಹಿಡಿಲಿಕ್ಕೆ ಹೋಗ್ತಾರೆ ಅಂತ ನಮ್ಮ ಹಸ್ಬೆಂಡ್ ಹೇಳಿದ್ರು. ನೆಕ್ಸ್ಟ್ ಟೈಮ್ ಒಂದು ದಿವಸ ಇಲ್ಲಿ ಕರ್ಕೊಂಡು ಹೋಗ್ತೀನಿ, ಫ್ರೆಶ್ ಆಗಿರೋ ಮೀನೆಲ್ಲ ಸಿಗುತ್ತೆ ಅಂತ ಹೇಳಿದ್ರು. ಸೊ ಅಲ್ಲಿಗೆ ಹೋಗ್ಬೇಕಾದ್ರೆ ಒಂದು ದಿವಸ ನಿಮಗೆ ತೋರಿಸ್ತೀನಿ, ಓಕೆನಾ. ಹಾಗೆಯೇ ನೋಡಿ ಈಗ ಹೋಗ್ತಾ ಇದ್ದೀನಿ. ಆದರೂ ಸ್ವಲ್ಪ ಭಯ ಇತ್ತು. ಏನಂತ ಹೇಳಿದ್ರೆ ಹಿಂಗೆ ಸಡನ್ ಹಿಂಗೆ ಶೇಕ್ ಆಗುತ್ತಲ್ಲ ಬೋಟಲ್ಲಿ ಹೋಗ್ಬೇಕಾದ್ರೆ. ಸೊ ನನಗೆ ಭಯ ಆಗ್ತಾಯಿತ್ತು ನನಗೆ, ಆದರೆ ಒಂಥರ ಖುಷಿನೂ ಆಗ್ತಾಯಿತ್ತು. ಇದು ಫಸ್ಟ್ ಟೈಮ್ ನಾನು ಹೋಗ್ತಾ ಇರೋದು ಬೋಟಲ್ಲಿ. ನನಗಂತೂ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ನೋಡಿ ಹೋಗ್ತಾ ಇದ್ದೀವಿ, ಹಾಗೆಯೇ ಹೋಗ್ತಾ ಇದ್ದೀವಿ. ಎಷ್ಟು ದಿವಸ ಆಯಿತು ಹೊರಗಡೆ ಎಲ್ಲೂ ಹೋಗಿಲ್ಲ. ಅಷ್ಟು 1 ತಿಂಗಳಾಗ್ತಾ ಬಂತು ಹೊರಗಡೆ ಎಲ್ಲೂ ಹೋಗಿಲ್ಲ. ಸ್ವಲ್ಪ ಬ್ಯುಸಿ ಇದ್ದ ಕಾರಣ ಇನ್ನು ಇವತ್ತಿಂದ ಸ್ವಲ್ಪ ಫ್ರೀ ಇದ್ದೀವಿ. ನೋಡೋಣ, ಒಂದು ವಾರಕ್ಕೆ ಒಂದು ಸಲ ಹೊರಗಡೆ ಹೋಗ್ತೀನಿ. ಹಾಗೆಯೇ ವ್ಲಾಗ್ ಮಾಡ್ತಾ ಇರ್ತೀನಿ. ನೋಡಿ ನಮ್ಮ ಹಸ್ಬೆಂಡ್ ಇದ್ದಾರಲ್ವ ಮಗುನ ಎತ್ಕೊಳ್ಳೋಕ್ಕೆ. ಹಾಗೆಯೇ ನೋಡಿ ತುಂಬ ಚೆನ್ನಾಗಿದೆ, ಒಳ್ಳೆ ಗಾಳಿ ಸಿಗ್ತಾಯಿದೆ. ಆದರೆ ಮೀನುಗಳ ಸ್ಮೆಲ್ಲು ಮಾತ್ರ ಸಖತ್ತಾಗಿದೆ ಆಯಿತಾ, ಹೇಳೋದು ಬೇಡ, ಅಷ್ಟೊಂದು ಮೀನಿನ ಸ್ಮೆಲ್ ಬರ್ತಾಯಿದೆ. ಇದು ನೆಕ್ಸ್ಟ್ ಸ್ಟಾಪಲ್ಲಿ ಬಂದು ಸ್ಟಾಪ್ ಆಗಿದೆ. ಇಲ್ಲಿಂದ ನಾವು ಇನ್ನೂ ರಿಟರ್ನ್ ಹೋಗಬೇಕು. ನಾವಾಗಲೇ ಬಂದ್ವಿ ಅಲ್ಲ, ಆ ಪ್ಲೇಸಿಗೆ ರಿಟರ್ನ್ ಹೋಗಬೇಕು. ಇಲ್ಲಿ ಸ್ವಲ್ಪ ಜನಗಳಿದ್ದಾರೆ, ಆಗಲೇ ಕೂತ್ಕೊಂಡಿದ್ರಲ್ಲ ಅವರೆಲ್ಲರೂ ಇಳಿದು ಹೋದರು. ನೋಡಿ ಎಲ್ಲರೂ ಇಳಿದು ಹಿಂಗೆ ಹೋಗ್ತಾ ಇದ್ದಾರೆ. ಹಾಗೆಯೇ ನಾವೇ ಈಗ ಮತ್ತೆ ನಾವು ರಿಟರ್ನ್ ಹೋಗಬೇಕು. ಹಾಗೆಯೇ ಇವರು ಹತ್ತಬೇಕು ಅಂತ ಹೇಳಬೇಕಾದ್ರೆ ಸ್ವಲ್ಪ ಲೇಟ್ ಆಯಿತು. ಅಲ್ಲಿಂದ ಅವರು ಹಿಂಗೆ ವಿಶಿಲಾಗ್ತಾಯಿದ್ರು, ಸ್ಟಾಪ್ ಮಾಡಿ ಅಂತ. ಮತ್ತೆ ಇವರು ಸ್ಟಾಪ್ ಮಾಡಿ ಅವ್ರನ್ನ ಕರ್ಕೊಳ್ಳೋಕ್ಕೆ ಅಂತಲ್ಬಿಟ್ಟು ಮತ್ತೆ ಬ್ಯಾಕ್ ಬಂದರು. ಹೀಗೇ ನೋಡಿದ್ರ, ಈಗ ಅವ್ರು ಬಂದು ಹತ್ಕೊಳ್ತಾರೆ. ಹಾಗೆಯೇ ಹತ್ಕೊಂಡು ನಾವು ಮತ್ತೆ ರಿಟರ್ನ್ ಬಂದ್ವಿ ಆಯಿತಾ. ರಿಟರ್ನ್ ಬರಬೇಕಾದ್ರೆ ವ್ಲಾಗ್ ಮಾಡಿಲ್ಲ, ಯಾಕಂದರೆ ತುಂಬ ಕತ್ಲಾಗಿತ್ತಲ್ಲ ಆ ಕಾರಣ. ಸೊ ನಾವೀಗ ರಿಟರ್ನ್ ಬಂದು ಇಳಿದು ಇವಾಗ ನಮ್ಮ ಮನೆಗೆ ನಾವಿವಾಗ ಹೋಗ್ತಾ ಇದ್ದೀವಿ. ಸೊ ಹಾಗೆಯೇ ಈ ವ್ಲಾಗ್ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಹೊಸಬ್ರು ಯಾರು ನನ್ನ ಚಾನಲ್ಸ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.